ರೇವಣ್ಣ ಜೈಲು ಸೇರುವುದಕ್ಕೆ ಕಾರಣ ಯಾರು? ಯಾರ ಕಾರಣದಿಂದ ಜೈಲಿಗೆ ಹೋದ್ರು ರೇವಣ್ಣ? ಪ್ರಜ್ವಲ್ ತಪ್ಪಿಗೆ ಜೈಲು ಸೇರ್ಲಿಲ್ಲ HD ರೇವಣ್ಣ. ರೇವಣ್ಣ ಜೈಲು ಪಾಲಾಗಲು ಕಾರಣ ಹೆಂಡತಿ ಭವಾನಿ ರೇವಣ್ಣರಿಂದಲೇ ರೇವಣ್ಣ ಜೈಲು ಸೇರಿದ್ರ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿದ್ದ ತಾಯಿ ಚೆನ್ನಮ್ಮ ಕುಟುಂಬದಿಂದ ಸ್ವತಂತ್ರವಾಗುತ್ತಿದ್ದಂತೆ ಹೀಗೆಲ್ಲ ಆಯ್ತಾ? ಬೇರೆಯಾದ ನಂತರವೇ ಹಾದಿ ತಪ್ಪಿದ್ರ ರೇವಣ್ಣ ಅಂಡ್ ಸನ್. ಮಾಜಿ ಪ್ರಧಾನಿ ಮಗ ಅನ್ನುವ ಅಹಂಕಾರವೇ ಕಾರಣವಾಯ್ತಾ? ರೇವಣ್ಣ ಮತ್ತು ಪ್ರಜ್ವಲ್ ಹಾದಿ ತಪ್ಪಿದಾಗ ಬುದ್ಧಿ ಹೇಳದ ಭವಾನಿ. ಇದು ಸರಿಯಲ್ಲ, ಇದು ತಪ್ಪು ಅಂತ ಎಚ್ಚರಿಸಬೇಕಾಗಿದ್ದ ಭವಾನಿ ಅವರೇ ಹಾದಿ ತಪ್ಪಿದರು. ತನ್ನ ಜವಾಬ್ದಾರಿಯನ್ನ ಮರೆತು ಬಿಟ್ರ ಭವಾನಿ. ತಾಯಿಯಾಗಿ ಪತ್ನಿಯಾಗಿ ಕರ್ತವ್ಯ ಮರೆತ್ರ ಭವಾನಿ. ಹೀಗೆಲ್ಲ ಮಾಡುವಾಗ ಇದು ತಪ್ಪು ಸರಿ ಅಂತ ಹೇಳಬೇಕಾಗಿದ್ದ ಭವಾನಿ ರೇವಣ್ಣ ದಾರಿ ತಪ್ಪಿದ್ರ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕಂಡುಕೊಳ್ತಾ ಇದೆ. ಒಂದು ಕಡೆ HD ರೇವಣ್ಣ ಜೈಲಿನಲ್ಲಿದ್ದಾರೆ. ಇನ್ನು ಇವೆಲ್ಲದಕ್ಕೂ ಕಾರಣ ಭವಾನಿ ರೇವಣ್ಣನ ಮಗ ಮತ್ತು ಪತಿ ದಾರಿ ತಪ್ಪಿದಾಗ ಬುದ್ಧಿ ಹೇಳಬೇಕಾಗಿದ್ದ ಭವಾನಿ ಅವರು ಸುಮ್ಮನಿದ್ದಿದ್ದೇ ಇದಕ್ಕೆ ಕಾರಣವಾಯ್ತಾ? ಹಾಗಾದ್ರೆ ಭವಾನಿ ಅವರು ಯಾಕೆ ಸುಮ್ಮನಿದ್ರು? ಇವೆಲ್ಲದಕ್ಕೂ ಕಾರಣ ಭವಾನಿ ರೇವಣ್ಣ ಅವರ ಮೌನವೇ ಇದಕ್ಕೆಲ್ಲ ಕಾರಣವಾಯ್ತು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇವರು ಜೈಲು ಸೇರಿದಕ್ಕೆ ಭವಾನಿ ಅವರೇ ಕಾರಣವಾದ್ರ? ಹಾಗಾದ್ರೆ ಅವರ ಕರ್ತವ್ಯವನ್ನ ಮರಿದ್ರ? ತಾಯಿಯಾಗಿ ಪತ್ನಿಯಾಗಿ ಅವರು ಸುಮ್ಮನಿದ್ದಿದ್ದೇ ಇದಕ್ಕೆ ಕಾರಣವಾಯ್ತಾ? ಇನ್ನು ರೇವಣ್ಣ ಅವರಿಗೆ ಮಾಜಿ ಪ್ರಧಾನಿಯ ಮಗ ಎನ್ನುವ ಅಹಂಕಾರವೇ ಮುಳುವಾಯ್ತಾ?